ಹಾಲೆಲೂಯ. ನಿಮ್ಮ ಶಬ್ದ ಕೇಳ್ತಾ ಇಲ್ಲ. ಹಾಲೆಲೂಯ. ಎಷ್ಟು ಜನ ವಾಕ್ಯವನ್ನು ಕೇಳಕ್ಕೆ ರೆಡಿಯಾಗಿದ್ದೀರಾ? ಕರ್ತನು ತಾನೇ ಕೊಡಲ್ಪಟ್ಟಂಥ ಸುಂದರವಾದ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮ ಡ್ಯಾಡಿ ಮಮ್ಮಿಗಾಗಿ ಕೊಡಲ್ಪಟ್ಟಂಥ ಅವಕಾಶಕ್ಕಾಗಿನೂ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸನಾಗಿರ್ತೇನೆ. ಈ ವೇಳೆಯಲ್ಲಿ ನಾವು ನಮ್ಮ ಗುರುತು ಕ್ರಿಸ್ತನಲ್ಲಿ ನನ್ನ ಗುರುತು ಏನಾಗಿದೆ ಅಂತ ನಾವು ನೋಡೋಕೆ ಹೋಗ್ತೇವೆ. ನಾವು ಒದಗಿಸಲ್ಪಟ್ಟಿದ್ದೇವೆ. ಏನಾಗಿದ್ದೇವೆ? ಒದಗಿಸಲ್ಪಡಬೇಕಾ? ಪಟ್ಟಿದ್ದೇವ. ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೆ ಏನು ಮಾಡೋದಿಲ್ಲ. ವಾಕ್ಯದ ಅನುಸಾರವಾಗಿ ನಾನು ಕ್ರಿಸ್ತನಲ್ಲಿ ಒದಗಿಸಲ್ಪಟ್ಟಿದ್ದೇನೆ. ಆಮೇನ್. ನನಗೆ ಎಷ್ಟೇ ಕೊರತೆ ಇರಲಿ, ಏನೇ ಇರಲಿ, ಎಷ್ಟೇ ಅಗತ್ಯಗಳಿರಲಿ, ನನಗೆ ಚೆನ್ನಾಗಿ ಗೊತ್ತು ಕರೆದಾತನು ನಂಬಿಗಸ್ತನಾಗಿರೋದ್ರಿಂದ, ಆತನು ನನ್ನ ಕುರುಬನಾಗಿರೋದ್ರಿಂದ, ಆತನು ನನ್ನ ಎಂದಿಗೂ ಕೈ ಬಿಡೋದಿಲ್ಲ, ಅಗಲುದಿಲ್ಲ, ತೊರೆದು ಬಿಡೋದಿಲ್ಲ. ನನ್ನ ಬಿಟ್ಟು ಬಿಡದಂತ ಒಳ್ಳೆ ತಂದೆ ಆತನು ಆಗಿರೋದ್ರಿಂದ ನಾನು ಕ್ರಿಸ್ತ ಯೇಸುನಲ್ಲಿ ಎಲ್ಲಾ ವಿಷಯದಲ್ಲಿ ನಾನು ಒದಗಿಸಲ್ಪಟ್ಟಿದ್ದೇನೆ. ವಾಕ್ಯವನ್ನು ನಾವು ಈ ತರ ಅರಿಕೆ ಮಾಡ್ತಾ, ವಾಕ್ಯದ ಜ್ಞಾನ ನಮಗೆ ಬಂದಾಗ ವಾಕ್ಯದ ಅನುಸಾರವಾಗಿ ವಾಕ್ಯದ ಜೊತೆಗೆ ನಾವು ಜೀವಿಸ್ತಾ, ವಾಕ್ಯವು ಹೇಳ್ದಂತೆ ನಾವು ನಂಬಿಕೆ ಅನುಸಾರವಾಗಿ ವಾಕ್ಯವನ್ನು ಅರಿಕೆ ಮಾಡ್ತಾ ಮಾಡ್ತಾ ವಾಕ್ಯದಲ್ಲಿ ಬರೆದ ಹಾಗೆ ಎಲ್ಲ ಕಾರ್ಯಗಳು ನೆರವೇರ್ತದೆ. ಇವತ್ತು ಅನೇಕ ವೇಳೆ ಕೆಟ್ಟ ನಾವು ಯೋಚನೆ ಮಾಡ್ತೀವಿ, ನನ್ನ ಹತ್ರ ಇಲ್ಲ, ನನ್ನ ಕೆಪಾಸಿಟಿ ಇಲ್ಲ, ನನ್ನ ಒಂದು ವೇಳೆ ನಾನು ಈ ಥರ ವರದಲ್ಲಿಲ್ಲ, ನಾನು ಈ ಥರ ಟಾಲೆಂಟ್ ಇಲ್ಲ, ಅಯ್ಯೋ ನನ್ನ ಹತ್ರ ಎಲ್ಲ ಶೂನ್ಯವಾಗಿದೆ. ಅದರ ವಾಕ್ಯದಲ್ಲಿ ಬರೆದಿದೆ. ನಾವು ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂತ 19ನೇ ವಚನ ಓದ್ಕೊಳ್ಬೋದಾ? ಫಿಲಿಪ್ಪಿ ಬರೆದ ಪತ್ರಿಕೆ ಅದರಲ್ಲಿ ಬರೆಯಲ್ಪಟ್ಟಂತ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ಈ ಜಾಗದಲ್ಲಿ ನಾವು ಹೇಳೋಣ, ಕ್ರಿಸ್ತ ಯೇಸುವಿನ ಮಹಿಮಾ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಯನ್ನು ಆತನು ನೀಗಿಸಿದ್ದಾನೆ. ಎಲ್ಲ ಹೇಳನ್ವಾ? ಕ್ರಿಸ್ತ ಯೇಸುವಿನ ಮಹಿಮೆ ಐಶ್ವರ್ಯಕ್ಕೆ ಪ್ರಭಾವ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಯು ನೀಗಿಸಲ್ಪಟ್ಟಿದೆ. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಆತನು ಬಡುವಂತ ದೇವರನಲ್ಲ, ಆತನ ಕೈ ಏನು ಇಲ್ಲದಂತೆ ಇರೋ ದೇವನಲ್ಲ. ವಾಕ್ಯದ ಬರೆದಿದೆ, ನಾವು ಆತನ ಮಗನು ಮಗಳಾಗಿರೋದ್ರಿಂದ ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಸಂಪೂರ್ಣವಾಗಿ ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ಎಲ್ಲ ರೀತಿಯಲ್ಲೂ ಕ್ರಿಸ್ತ ಯೇಸುವಿನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನಲ್ಲಿರುವಂಥ ಸಂಪೂರ್ಣತೆಯ ಆಶೀರ್ವಾದ ಈ ಸಭೆಯ ಮೇಲೆ ಸಂಪೂರ್ಣವಾಗಿ ಏರಾಳವಾಗಿ ಧಾರಾಳವಾಗಿ ಕೊಡಲ್ಪಟ್ಟಿದೆ. ಕೆಲವು ಟೈಮ್ ನಮ್ಮ ಪರಿಸ್ಥಿತಿ ಎರಿಸ್ತತೆ, ನಿನ್ನ ಕೈಲಾಗಲ್ಲ, ಬೇಡ. ಆದರೆ ವಾಕ್ಯದ ಬರ್ತಿದೆ, ನೀತಿವಂತನು ಕಾಣುವಂತ ಸಂಗತಿಗಳ ಮೇಲೆ ಬದುಕುವುದಿಲ್ಲ, ಕಾಣದೇ ಇರುವಂತ ಸಂಗತಿ ಮೇಲೆ ಅವರ ಅಪೇಕ್ಷೆ ನೀಡುತ್ತಾರೆ. ಯಾಕಂದ್ರೆ ಆತನ ವಾಕ್ಯವು ನಮ್ಮ ಸಂಗಡದಿಂದ ಯೇಸು ಹೋಗಿದ್ದ ಪ್ರತಿಯೊಂದು ಜಾಗದಲ್ಲಿ ಆತನು ಏನಿತ್ತಂತ ಆತನು ನೋಡ್ಲಿಲ್ಲ. ನಿಮ್ಮ ಬಳಿಯಲ್ಲಿ ಏನಿದೆ, 5 ರೊಟ್ಟಿ 2 ಮೀನು, ಅದನ್ನ ಆತನ ಆಶೀರ್ವದಿಸಿದ. ಯಾಕಂದ್ರೆ ಆತನ ಸಂಗಡ ಜೀವವು ಇರೋದ್ರಿಂದ ಆತನು ಅದ್ಭುತ ಕರ್ತನು, ಆಲೋಚನಾ ಕರ್ತನು, ಅತಿಶಯ ದೇವರು ಆಗಿರೋದ್ರಿಂದ ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಕೈಯಿಂದ ಅಸಾಧ್ಯದ ಕಾರ್ಯವೂ ಒಂದೂ ಇಲ್ಲ. ಸಭೆ, ನಾನು ಹೇಳ್ತೀನಿ, ನಿಮ್ಮ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ ಅಂತ ಬರ್ದಿಲ್ಲ. ಇಲ್ಲ ನಿಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ ಆತ ನಿಮ್ಮನ್ನು ಆಶೀರ್ವದಿಸ್ತಾನೆ ಅಂತ ಬರ್ದಿಲ್ಲ. ಇಲ್ಲ ನೀನು ಮಾಡುವಂಥ ಪುಣ್ಯ ಕಾರ್ಯಗಳಿಂದ ಆತ ನಿನ್ನ ಆಶೀರ್ವದಿಸ್ತಾನೆ ಅಂತ ಬರ್ದಿಲ್ಲ. ಕ್ರಿಸ್ತ ಯೇಸುವಿನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಆತನ ಪ್ರಭಾವದ ಮಹಿಮೆಗೆ ತಕ್ಕ ಹಾಗೆ ಕ್ರಿಸ್ತನಲ್ಲಿ ನಾನು ಎಲ್ಲದಲ್ಲಿ ಒದಗಿಸಲ್ಪಟ್ಟಿದ್ದೇನೆ. ನೀತಿವಂತರು ಯಾವ್ದಿಂದ ಬದುಕ್ತಾರೆ? ನಂಬಿಕೆಯಿಂದಲೇ. ವಾಕ್ಯವು ಕೇಳುತ್ತಾ 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 ಏನು ಹೆಚ್ಚಿಸಲ್ಪಡ್ತದೆ? ಅವಾಗ ನಾನು ದುಷ್ಟನ ಮಾತು ಕೇಳಿದಾಗ, ಅಪನಂಬಿಕೆ ಮಾತುಗಳು ಕೇಳಿದಾಗ, ನನ್ನ ಕೈಯಲ್ಲಿ ಆಗಲ್ಲಂತ ಬೇಡವಿಲ್ಲದ ಮಾತುಗಳು ಕೇಳಿದಾಗ, ಪ್ರಯೋಜನಕ್ಕೆ ಬರದೇ ಇರೋದ ಮಾತುಗಳು ಕೇಳಿದಾಗ, ಡಿಸ್ಕರೇಜ್ ಆದಂಥ ಮಾತುಗಳು ಕೇಳಿದಾಗ ನನ್ನಲ್ಲಿ ಏನು ಹೆಚ್ಚಲ್ಪಡ್ತದೆ? ಅವ್ರು ಹೇಳುವಂತ ಭಯಗಳು ಹೆಚ್ಚಲ್ಪಡ್ತದೆ. ಅದಕ್ಕೆ ಯಾವಾಗ ಬರುತ್ತೆ, ನಮ್ಮ ಹೃದಯಗಳಲ್ಲಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ಆಳ್ವಿಕೆ ಮಾಡಿದಾಗ ಆತನು ಹೇಳ್ತಾನೆ, ನಾನಿನ್ನ ಕುರುಬನಾಗಿದ್ದೇನೆ, ನಾನು ನಿನ್ನನ್ನು ಮರುಭೂಮಿಯಲ್ಲೂ ನಿತ್ಯವೂ ನಡ್ಸಕ್ಕೆ ನಾನು ಸರ್ವಶಕ್ತನಾಗಿದ್ದೇನೆ. ಈ ಲೋಕವು ನಿನ್ನ ಕೈ ಬಿಡಬಹುದು, ಎತ್ತ ತಂದೆ ತಾಯಿ ನಿನ್ನ ಕೈ ಬಿಡಬಹುದು, ನಿನ್ನ ಬ್ಯಾಂಕ್ ನಿನ್ನ ಕೈ ಬಿಡಬಹುದು, ನಿನ್ನ ಆರೋಗ್ಯವು ಕೈ ಬಿಡಬಹುದು, ಆದ್ರೆ ನಾನಂತೂ ನಿನ್ನ ಯುಗತ್ತು ಮುಗಿಯವರೆಗೂ ನಿನ್ನ ಪ್ರಾಣವು ನಿನ್ನ ಬಿಟ್ಟು ಹೋಗುವ
ಹೋಗುವವರೆಗೂ ನಾನು ಕರೆದಿರೋದ್ರಿಂದ ನಿನ್ನನ್ನು ನಿತ್ಯವೂ ನಡೆಸುವಂಥದ್ದು ನನ್ನ ಜವಾಬ್ದಾರಿ ಆಗಿದೆ. ಯಾಕಂದ್ರೆ ನಾನು ಆತನನ್ನು ಹುಡ್ಕೊಂಡು ಹೋಗಿರಲಿಲ್ಲ, ಆತನೇ ನನ್ನನ್ನು ಹುಡ್ಕೊಂಡು ಬಂದಿರೋದ್ರಿಂದ, ಆತನ ಪ್ರಾಣವು ನನಗಾಗಿ ಕೊಡಲ್ಪಟ್ಟಿರೋದ್ರಿಂದ, ಆತನ ರಕ್ತ ಇವತ್ತು ನನ್ನ ಶುದ್ಧೀಕರಿಸಿರೋದ್ರಿಂದ ಇವತ್ತು ನೀನು ಆತನ ನೇರವಾಗಿ ನೋಡಿ ಅಪ್ಪ ತಂದೆ ಎಂದು ಕೂಗುವಂತ ಅಧಿಕಾರವು ನಮ್ಮಲ್ಲಿರೋದ್ರಿಂದ ಆತನು ನಮ್ಮ ಎಂದಿಗೂ ಬಿಡುವಂತ ದೇವರು ಇಲ್ಲವೇ ಇಲ್ಲ. ಆತನು ಅರ್ಧದಲ್ಲಿ ಬಿಡುವಂತ ದೇವರಲ್ಲ. ವಾಕ್ಯದ ಬರೆದಿದೆ, ನಿನ್ನ ಕೊನೆಯ ಮುಪ್ಪಿನ ವಯಸ್ಸುವರೆಗೂ ಕೊನೆಯವರೆಗೂ ಎಬಿನೇಜರ್ ಆಗಿ ನೆನ್ನೆ ಇವತ್ತಿನವರೆಗೂ ನಿನ್ನ ಅದ್ಭುತವಾಗಿ ನಡೆಸಿದ ಕರ್ತನು ಇನ್ನು ಮುಂದೆ ಅತಿಶಯವಾಗಿ ಅದ್ಭುತವಾಗಿ ನಿನ್ನನ್ನು ವಿಶೇಷವಾಗಿ ನಡೆಸಕ್ಕೆ ಆತನು ಸರ್ವಶಕ್ತನ ದೇವರಾಗಿದ್ದಾನೆ. ನಿನ್ನ ಪರಿಸ್ಥಿತಿ ನೋಡಿ ಹಿಂಗಾಯ್ತಂತೇಳಿ ಯಾವತ್ತೂ ಬೇಜಾರಾಗಬೇಡಿ. ಎಷ್ಟು ನೀನು ಮೋಸದ ಪರಿಸ್ಥಿತಿಗೆ ಒಳಗಾಗ್ತಾರೆ ಹೇಳು, ಕರ್ತನ ಕುರುಬನು ಈ ಮೋಸವಾದ ಪರಿಸ್ಥಿತಿಲಿ ನನ್ನ ಯೇಸು ನನಗಾಗಿ ಒಂದು ಬಾಗಿಲು ತೆರಳಲ್ಪಟ್ಟಿದೆ, ಆ ಮಾರ್ಗದಲ್ಲಿ ನಾನು ಹೋಗಕ್ಕೆ ರೆಡಿ ಆಗಿದ್ದೇನೆ. ಪ್ರಕಟಣೆಯಲ್ಲಿ ಬರೆದಿದೆ, ಈಗೋ ನಾನು ನಿಮಗಾಗಿ ಒಂದು ಬಾಗಿಲನ್ನು ತೆಗೆದೇನೆ, ಈ ತೆಗೆಯಲ್ಪಟ್ಟದ ಬಾಗಿಲು ಯಾರು ಮುಚ್ಚಕ್ಕಾಗೋದಿಲ್ಲ. ಕೆಲ ಟೈಮ್ ಸೈತನ್ ಏನ್ ಮಾಡ್ತಾ ಗೊತ್ತಾ, ನಿನ್ನ ಕಣ್ಮುಂದೆ ಎಲ್ಲ ಬಾಗಿಲು ಮುಚ್ಚಲ್ಪಟ್ಟಾಗೆ ತೋರಿಸ್ತಾನೆ. ಅಲ್ಲೋದ್ರೆ ಆಗಲ್ಲ, ಇದು ಮಾಡ್ರೆ ಆಗಲ್ಲ, ಅದು ಮಾಡ್ರೆ ಆಗಲ್ಲ. ಆದ್ರೆ ನೀನು ಚೆನ್ನಾಗಿ ಗೊತ್ತಿರಬೇಕು, ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ ಆಗಿರೋದ್ರಿಂದ, ನೀತಿವಂತನ ಪ್ರಾರ್ಥನೆ ಬಹು ಬಲವುಳ್ಳದಾಗಿರೋದ್ರಿಂದ ನಾನು ಈ ಲೋಕವನ್ನು ನನ್ನ ಸಂಕಲ್ಪಕ್ಕೆ ತಕ್ಕ ಹಾಗೆ, ನನ್ನ ಯೋಚನೆ ತಕ್ಕ ಹಾಗೆ ನಾನು ಜಯಿಸುವುದಿಲ್ಲ. ವಾಕ್ಯವೇ ನನ್ನ ಸಂಗಡದಿಂದ, ವಾಕ್ಯವು ಇರುವಂತ ಪ್ರತಿಯೊಂದು ಸ್ಥಳಗಳು ಅದು ಎಲ್ಲವೂ ಅಲ್ಲಾಡಿಸಲ್ಪಡ್ತದೆ. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ತಿದೆ, ಕ್ರಿಸ್ತ ಯೇಸುವಿನ ಮಹಿಮೆ ಐಶ್ವರ್ಯ ಪ್ರಭಾವಕ್ಕೆ ತಕ್ಕ ಹಾಗೆ ನನ್ನ ಎಲ್ಲ ಕೊರತೆಗಳು ನೀಗಿಸಲ್ಪಟ್ಟಿದೆ. ನೀನು ಈ ಥರ ವಾಕ್ಯವನ್ನು ಹೇಳ್ತಾನೇ ಇರಬೇಕು. ನಿಮ್ಮ ಹತ್ರ ಏನು ಇಲ್ಲದಿದ್ರು ನೀನು ಈ ಥರ ವಾಕ್ಯ ಹೇಳ್ತಾ ಹೇಳ್ತಾ ಹೇಳ್ತಾ, ನಾನು ಲಾಸ್ಟ್ ಟೈಮ್ ಹೇಳಿದೆ, ನೀವು ಅದ್ಭುತವಂತರು, ನೀವು ವಿಶೇಷವಂತರು. ನಿಮ್ಮ ಕೈ ಸಾಧಾರಣ ಕೈ ಅಲ್ಲ, ಈ ಕೈ ಅಭಿಷೇಕಿಸಲ್ಪಟ್ಟಂತ ಕೈ ಆಗಿರೋದ್ರಿಂದ, ಈ ಕೈ ವರವುಳ್ಳದ ಕೈ ಆಗಿರೋದ್ರಿಂದ, ಈ ಕೈ ಬರಿದಾಗಿ ಕಾರ್ಯವನ್ನು ಸಂಪೂರ್ಣವಾಗಿ ಮರಣದ ಕಾರ್ಯವಿರಲಿ, ಈ ಕೈಯಲ್ಲಿ ಜೀವವೂ ಇರೋದ್ರಿಂದ ಈ ಕೈ ಇಟ್ಟಿದ ಕೂಡಲೇ ಕರ್ತನ ಆಶೀರ್ವಾದ ನಿನ್ನ ಕೈ ಮುಖಾಂತರ ನಡೆದೇ ನಡೀತದೆ. ಯಾಕಂದ್ರೆ ಬರೆದಿದೆ, ಆತನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಾನು ಸಂಪೂರ್ಣವಾಗಿ ಒದಗಿಸಲ್ಪಟ್ಟಿದ್ದೇನೆ, ಸಂಪೂರ್ಣವಾಗಿ ಕೊಡಲ್ಪಟ್ಟಿದ್ದೇನೆ. ಅದಕ್ಕೆ ಇಲ್ಲಿ ನಾವು ಇನ್ನೊಂದು ವಾಕ್ಯ ನೋಡ್ತೇವೆ, ಕೀರ್ತನೆ 23 ಅದಲ್ಲಿ ಬರೆಯಲ್ಪಟ್ಟಂತ ಮೊದಲನೇ ವಚನ ಓದ್ಕೊಳ್ಳಿ. ಕೀರ್ತನೆ 23 ಅದಲ್ಲಿ ಬರೆಯಲ್ಪಟ್ಟಂತ 1, ಯೆಹೋವನು ನನಗೆ ಕುರುಬನು. ಯೆಹೋವನು ಯಾರಿಗೆ ಕುರುಬನಾಗಿದ್ದಾನೆ? ಶಬ್ದದಿಂದ ಹೇಳಿ, ಯಾರಿಗೆ ಕುರುಬನಾಗಿದ್ದಾನೆ? ಕುರುಬನು ಯಾವತ್ತಾರು ತನ್ನ ಕುರಿಗಳನ್ನು ಬಿಡ್ತಾನ? ಹಾಗೆ ಹೋಗ್ಲಿ, ಅದು ಹೇಗಾದಿರ್ಲಿ, ನಂದಾಯ್ತು, ನನ್ನ ಕೆಲಸ ಆಯ್ತು ಅನ್ನೋ ವಾಗ್ದ ಬರ್ದಿದೆ. ಕುರುಬನು ಲೋಕದಲ್ಲಿರುವಂತ ಕುರುಬನೇ ತನ್ನ ಕುರಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ. ಅಂದ್ರೆ ಇವತ್ತು ಯೇಸು ನನ್ನ ಕುರುಬನಾಗಿರೋದ್ರಿಂದ ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಹಲ್ಲೆಲೂಯಾ. ಓದ್ಕೊಳ್ಳಿ, ಬರ್ದಿದೆ, ಯೆಹೋವ ನನ್ನ ಕುರುಬನಾಗಿದ್ದಾನೆ, ಕೊರತೆ ಪಡೆನು, ನಾನು ಕೊರತೆ ಪಡೆನು. ಆತನು ಹಸಿರು ಹುಲ್ಲು ಗಾವಲುಗಳಲ್ಲಿ, ಆತನು ನನ್ನನ್ನು ಹಸಿರು ಹುಲ್ಲು ಗಾವಲದಲ್ಲಿ ನನ್ನನ್ನು ತಂಗಿಸುತ್ತಾನೆ. ನನ್ನನ್ನು ಆತನು ಏನ್ ಮಾಡುತ್ತಾನೆ? ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಆತನು ನಡೆಸುವಂತ ರೀತಿ ಅದು ಎಣಿಸಲಾರದಂತ ರೀತಿ, ಅದು ವಿಶೇಷವಾದಂತ ರೀತಿ. ನಮ್ಮ ಆಲೋಚನೆಗೆ ಮೀರುವಂತ ಮಾರ್ಗದಲ್ಲಿ ಆತನು ನಡೆಸಕ್ಕೆ ಸರ್ವಶಕ್ತನಾಗಿದ್ದಾನೆ. ನಾವು ಯಾವಾಗ್ಲೂ ಹೇಳ್ಬೇಕು, ನಿನ್ನೆಕ್ಕಿಂತಲೂ ಇವತ್ತಿಗಿಂತಲೂ ನಾಳೆ ದಿನವೂ ವಿಶೇಷವಾಗಿರೋದ್ರಿಂದ ನನ್ನ ಕರ್ತನು ನನಗಾಗಿ ಎಲ್ಲವನ್ನು ಮಾಡಿ ಆತನು ಎಲ್ಲವನ್ನು ಜಯಿಸಿರೋದ್ರಿಂದ ನಾನು ಇವತ್ತಿರೋ ಪರಿಸ್ಥಿತಿ ನಾನು ಇರಲ್ಲ. ಇವತ್ತು ನನಗೆ ಏನ್ ಬೇಕೋ ಎಲ್ಲವೂ ಒದಗಿಸಲ್ಪಟ್ಟಿರೋದ್ರಿಂದ ನಾಳೆಯೂ ಇನ್ನೂ ಅದ್ಭುತವಾಗಿಯೂ ವಿಶೇಷವಾಗಿಯೂ ಸೂಪರ್ ಆಗಿರೋದ್ರಲ್ಲಿ ವಾಕ್ಯದಿಂದ ನೀನು ಬಲಗೊಳ್ತಾನೇ ಇರಬೇಕು. ಇವತ್ತು ಅನೇಕರು ಯಾವ್ದ್ರಿಂದ ಬಲಗೊಳ್ತಾರೆ? ವಾಕ್ಯದ ಬಿಟ್ಟು ಬೇರೆ ಏನಾದ್ರೂ ಮಾತುಗಳು ಕಿವಿಗೆ ಬಂದಾಗ, ಜೀವ ಇಲ್ಲದೇ ಇರುವಂತ ಮಾತುಗಳು ಕಿವಿಗೆ ಬಿದ್ದಾಗ, ಹಿಂಗಾಯ್ತಲ್ಲ, ಸರಿ ಅದು ಹಿಂಗಾಯ್ತಲ್ಲ, ನಾವು ಆ ಥರ ಮಾಡೋಣ, ಈ ಥರ ಮಾಡೋಣ. ನಾನು ಹೇಳ್ತೀನಿ, ನಿನ್ನ ವಾಕ್ಯವನ್ನು ಬಿಗಿಯಾಗಿ ಇಟ್ಕೊಂಡ್ರೆ ಸಾಕು. ಕರ್ತನ ವಾಕ್ಯವು ಎಂದಿಗೂ ಭೂಮಿಗೆ ಬರಿದಾಗಿ ಬಿದ್ದದು ಇಲ್ಲದಿಲ್ಲ, ಅದು ತನ್ನ ಕಾರ್ಯವನ್ನು ಮಾಡೇ ಮಾಡ್ತದೆ. ಯಾಕಂದ್ರೆ ನಂಬಿಕೆ ಹುಟ್ಟಿಸುವಾತನು ಯಾರು? ಅಪನಂಬಿಕೆ ಹುಟ್ಟಿಸುವಂಥವ್ರು ಯಾರು? ನಾವು ಬೇಡವಿಲ್ಲದ ಮಾತುಗಳ ಕೇಳ್ತಿರುವಾಗ
ಆಗಲ್ಲ ಆಗಲ್ಲ ಅಂತ ಮಾತುಗಳು ಕೇಳ್ತಿರುವಾಗ ನಮ್ಮಲ್ಲಿ ಅಪನಂಬಿಕೆ ಹೆಚ್ಚಿದೆ. ಇನ್ನು ಮೇಲೆ ನಮ್ಮಲ್ಲಿ ಅಪನಂಬಿಕೆ ಹೆಚ್ಚದಂತೆ ಆತನ ವಾಕ್ಯವು ಕೇಳ್ತಾ 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 ಆತನು ನಂಬಿಕೆಯನ್ನು ಹುಟ್ಟಿಸುವ ಆತನು, ನಂಬಿಕೆಯನ್ನು ಪೂರಿಸುವ ಆತನು. ಆದ್ರಿಂದ ಆತನನ್ನು ನಾವು ದೃಷ್ಟಿಸಿ ನೋಡಿದ್ರಿಂದ ನಾವೆಲ್ಲಾ ವಿಷಯದಲ್ಲಿ ನಾವೇನಾಗಿದ್ದೀವಿ, ಒದಗಿಸಲ್ಪಟ್ಟಿದ್ದೇವೆ. ನಾವು ಇವತ್ತು ಯಾರನ್ನ ದೃಷ್ಟಿಸಿ ನೋಡಬೇಕು? ನಮ್ಮ ಆರೋಗ್ಯವನ್ನಲ್ಲ, ಇಲ್ಲ ನಮ್ಮ ಬ್ಯಾಂಕ್ ಅಲ್ಲ. ನಾನು ಹೇಳ್ತೀನಿ, ನಿನ್ನ ಬ್ಯಾಂಕ್ ಒಂದು ವೇಳೆ ನಿನ್ನ ಕೈಲಿ ಇವತ್ತು ಕೊಡಲ್ಲ ಅಂತ ಹೇಳ್ಬೋದು. ಆರೋಗ್ಯ ಹೇಳ್ತದೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತದೆ. ಆದರೆ ಯೇಸು ಎಂಬ ನಾಮದಲ್ಲಿ ನೀನು ಯಾವುದೇ ಸ್ಥಳಕ್ಕೆ ಹೋದ್ರು, ಒಂದು ವೇಳೆ ಆಗಲ್ಲ ಅಂತ ಹೇಳಿದ್ರು, ಅದನ್ನೆಲ್ಲವನ್ನು ಎಲ್ಲ ಕಥೆಯನ್ನು ಆತನು ಬದಲಾಯಿಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಅನೇಕ ಸಾಕ್ಷಿಗಳು ಕೇಳಿದಿವಿ, ಆಗಲ್ಲ 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 ಅಂತ ಹೇಳಿದಂತ ಪ್ರತಿಯೊಂದು ಕಾರ್ಯಗಳು ಆಗುತ್ತದೆ, ಆಗಿದೆ ಅಂತ ನಾನು ಸಂಪೂರ್ಣವಾಗಿ ಮಾರ್ಪಡಿಸ್ತೀನಿ. ಯಾಕಂದ್ರೆ ಯೇಸು ಎಂಬ ನಾಮದಲ್ಲಿ ನೀನು ಹೋಗಂತ ಪ್ರತಿಯೊಂದು ಜಾಗವು ಅದು ತೆರೆಯಲ್ಪಡ್ತದೆ. ನಾನು ಕಳೆದ ಸತಿ ನಾನು ಹೇಳ್ದೆ, ನಾವು ಕ್ರಿಸ್ತ ಯೇಸುನ ರಾಯಭಾರಿ ಆಗಿರೋದ್ರಿಂದ ನಾನು ಆ ಸ್ಥಳದಲ್ಲಿ ನಿಂತ್ಕೊಂಡ್ರೆ ನಾನು ಅದ್ಭುತವಂತನೇ, ನನ್ನ ಕೈಯಲ್ಲಿ ಎಲ್ಲವೂ ಆಗುತ್ತದಲ್ಲಿ. ನಾವು ಕ್ರಿಸ್ತ ಯೇಸು ಮಹಿಮನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಾನು ಇರೋದ್ರಿಂದ ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ವಾಕ್ಯನ ಈ ತರ ಬಾಯ್ಪಾಠ ಮಾಡಿ ವಾಕ್ಯವನ್ನು ಅರಿಕೆ ಮಾಡ್ತಾನೇ ಇರಿ. ಆತನನ್ನು ಹಸಿರುಗಾವಲು ನಡೆಸ್ತಾನೆ, ವಿಶ್ರಾಂತಿಕರ ನೀರಿನ ಬಳಿ ನನ್ನ ನಡೆಸ್ತಾನೆ. ನನ್ನ ಯಾವ ಕೊರತೆ ಇಲ್ಲದಂತೆ ತನ್ನ ಕೈಯನ್ನು ಹಿಡಿದು ನಡೆಸಕ್ಕೆ ಆತನು ಶಕ್ತನಾಗಿರೋದ್ರಿಂದ ನಾನು ಆತನನ್ನೇ ಮಾತ್ರವೇ ನಂಬುತ್ತೇನೆ. ನೀವು ಗಾಳಿಯನ್ನು ಕಾಳೋದಿಲ್ಲ, ಮಳೆಗಳನ್ನು ಕಾಣದ, ಆದರೆ ನಿಮ್ಮ ಹಳ್ಳ ಕೊಳ್ಳಗಳನ್ನು ಸಂಪೂರ್ಣವಾಗಿ ಧಾರಾವಾಳಾಗಿ ನನ್ನ ಪರಲೋಕದ ದ್ವಾರನ ತೆರೆದು ಸಂಪೂರ್ಣವಾಗಿ ನಾನು ಏನ್ ಮಾಡ್ತೇನೆ ಬರ್ದಿದ್ದೆ, ತುಂಬಿಸುತ್ತೇನೆ. ನೀನ್ ವಾಕ್ಯವನ್ನು ನಂಬುತ್ತಾ ನಂಬುತ್ತಾ ನಂಬ್ತಾ ನೀನ್ ವಾಕ್ಯವು ಏನ್ ಹೇಳುತ್ತೆ ಅಂತ ನೀನ್ ಕೇಳ್ತೀವಿ ಹೊರತು ನಿನ್ನ ಪರಿಸ್ಥಿತಿ ಏನ್ ಹೇಳುತ್ತೆ ಅಂತ ನೀನ್ ಕೇಳೋದಿಲ್ಲ. ಸಾಧಾರಣವಂತ ಬಿಲಿವರ್ಗೂ ನಮಗೂ ಏನ್ ವ್ಯತ್ಯಾಸ ಅಂದ್ರೆ, ಲೋಕದಲ್ಲಿರುವಂತವ್ರಿಗೂ ನಮಗೇನು ವ್ಯತ್ಯಾಸ ಅಂದ್ರೆ, ಅವರು ಸೂಚನೆ ಕಾರ್ಯಗಳನ್ನು ನೋಡಿ, ಪರಿಸ್ಥಿತಿಗಳು ನೋಡಿ, ಲೆಕ್ಕಾಚಾರಗಳನ್ನ ಹಾಕಿ ನಂಬುವಂತರಾಗಿರ್ತಾರೆ. ಆದರೆ ನಾವಾದ್ರೂ ಕ್ರಿಸ್ತನ ವಾಕ್ಯವನ್ನೇ ನಂಬುವಂತರಾಗಿರೋದ್ರಿಂದ ಈ ವಾಕ್ಯವು ಯಾವಾಗಾದ್ರೂ ಏನಾದ್ರೂ 24/7 ಅದ್ಭುತ ಕಾರ್ಯಗಳು ಮಾಡಕ್ಕೆ ಸರ್ವಶಕ್ತ ವಾಕ್ಯವಾಗಿರೋದ್ರಿಂದ ನಾವು ವಾಕ್ಯವನ್ನೇ ನಂಬೋರಾಗಿ ನಾವು ಕಾಣಲ್ಪಡಬೇಕು. ಆತ್ಮಿಕವಾಗಿ ನಾವು ಕೆಲವು ಟೈಮ್ ಬೆಳೀತಾ ಬೆಳೀತಾ ಗೆಳೀತಾ ಕೆಲಸಗಳು ಮಾಡ್ತಾ 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 ಯಾವಾಗ ನಮ್ಮ ಆತ್ಮಿಕವಾದ ಜೀವನದಲ್ಲಿ ನಾವು ಸ್ವಲ್ಪ ಡಲ್ ಆಗ್ತೀವಲ್ಲ, ನಮ್ಮ ಪರಿಸ್ಥಿತಿ ಹೇಳೋದಂತ ಮಾತನ್ನು ನಾವು ಕೇಳರಾಗಿರ್ತೀವಿ. ಇಲ್ಲಿ ವಾಕ್ಯದ ಬರೆದಿದೆ, ಆತ ನನ್ನ ಕುರುಬನಾಗಿದ್ದಾನೆ, ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಆತ ನನ್ನ ಕುರುಬನಾಗಿದ್ದಾನೆ, ನಾನು ಒಂದು ದಿವಸವೂ ಕೊರತೆ ಪಡ. ವಾಕ್ಯವು ಈ ಥರ ಹೇಳುವಾಗ ನಾನು ವಾಕ್ಯವನ್ನೇ ನಂಬಬೇಕು. ನನ್ನ ಪರಿಸ್ಥಿತಿ ಹೇಳ್ದಾಗೆ ನಾನು ಕೇಳಿದಾಗ ಅದೇನಾಗ್ಬಿಡ್ತೀವಿ ಅಂದರೆ, ಪೇತ್ರನ ಹೇಗೆ ನೀರಲ್ಲಿ ಮುಳುಗಿದ್ನೋ ನಾವು ಆ ಥರ ಕೆಲ್ಟಗೆ ಮುಳುಗ್ಬಿಡ್ತೀವಿ. ಚೆನ್ನಾಗಿ ಗೊತ್ತಿರಬೇಕು, ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಮಹಿಮೆದ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಾನು ಎಲ್ಲ ರೀತಿಯಲ್ಲಿ ನಾನು ಒದಗಿಸಲ್ಪಟ್ಟಿದ್ದೀನಿ ಅಂತೇಳಿ ನೀನು ವಾಕ್ಯವು ಹೇಳ್ತಾ 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 ನೀತಿವಂತನು ಕೈ ಮುಟ್ಟಿ ಮಾಡುವಂಥದ್ದೆಲ್ಲವೇನಾಗುತ್ತದೆ? ನೀವು ಹೇಳ್ರಿ, ನೀತಿವಂತನು ಕೈ ಮುಟ್ಟಿ ಮಾಡುವಂಥದ್ದೆಲ್ಲವೇನಾಗುತ್ತದೆ? ನಿನ್ನ ಕೈಲಿ ಆಶೀರ್ವಾದ ಇದೆ. ನಿನ್ನ ತಲೆ ಆಶೀರ್ವಾದದ ನೆಲೆಯಾಗಿರೋದ್ರಿಂದ ನೀನ್ ದರಿದ್ರನಲ್ಲ, ನಿನ್ ಕೆಲ್ಸಕ್ಕೆ ಬರ್ದವ್ರನಲ್ಲ, ನೀನ್ ವೇಸ್ಟ್ ಪೀಸ್ ಅಲ್ಲ, ನೀನ್ ತಳ್ಳಲ್ಪಟ್ಟಂತ ಕಲ್ಲಲ್ಲ. ವಾಕ್ಯದ ಬರೆದಿದೆ, ನೀನು ಕೈ ಮುಟ್ಟಿದ ಕೂಡಲೇ ಅದು ಆಶೀರ್ವಾದವಾಗಿ ಮಾರ್ಪಡ್ತದೆ. ನಾನು ಇನ್ನು ನನ್ನ ಆಶೀರ್ವಾದಕ್ಕೆ ಬೇರೆ ಜಾಗಕ್ಕೆ ಹುಡ್ಕೊಂಡು ಹೋಗೋದ್ಬೇಕಲ್ಲ, ನಾನು ಮರುಭೂಮಿಯಲ್ಲಿ ವಾಕ್ಯದ ಬರೆದಿದೆ, ನೀತಿವಂತನು ಖರ್ಜೂರ ಮರವಾಗಿ ಬೆಳಿತಾನೆ. ಈ ಖರ್ಜೂರ ಮರಕ್ಕೆ ಹೊರಗಡೆಯಿಂದ ಯಾವ ಸಪೋರ್ಟ್ ಬೇಕಾಗಿಲ್ಲ, ಕರ್ತನೇ ಅದಕ್ಕೆ ಸಪೋರ್ಟ್ ಆಗಿರೋದ್ರಿಂದ, ಕರ್ತನ ವಾಕ್ಯವೇ ಅದಕ್ಕೆ ಜೀವವಾಗಿರೋದ್ರಿಂದ, ಕರ್ತನ ವಾಕ್ಯವೇ ಅದಕ್ಕೆ ಬೆಳಕಾಗಿರೋದ್ರಿಂದ ಅದು ಯಾರ ಸಪೋರ್ಟ್ ಇಲ್ಲದಂತೆ ಇದು ಮರುಭೂಮಿಯಲ್ಲಿಯೂ ಅದು ಏರಾಳವಾಗಿ ಬೆಳೆಯುವಂತ ಮರವಾಗಿರ್ತದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಆತನ ಮಗನಾಗಿರೋದ್ರಿಂದ, ಆತನ ಮಗಳಾಗಿರೋದ್ರಿಂದ ಆತನ ನಾನು ಯಾವತ್ತು ಕೈ ಬಿಡದೇ ಇರುವಂತ ಒಳ್ಳೆ ತಂದೆ ಆಗಿದ್ದಾನೆ. ನಾವು ವಾಕ್ಯವನ್ನು ಈ ತರ ನಂಬಬೇಕು. ನೀನು ಎಷ್ಟೇ ದೂರವಿರು, ಯಾವೇ ಪಟ್ಟಣದಲ್ಲಿ, ಯಾವೇ ಊರಲ್ಲಿರು, ಆತ ನಿನ್ನ ಕುರುಬನಾಗಿರೋದ್ರಿಂದ, ನಿನಗಾಗಿ ಒಂದು ಬಾಗಿಲು ತೆರೆಯಲ್ಪಟ್ಟಿರೋದ್ರಿಂದ, ನಿನ್ನ ಕೊರತೆಯನ್ನು ಸಂಪೂರ್ಣವಾಗಿ ನೀಗಿಸಕ್ಕೆ ಆತನು ಸರ್ವಶಕ್ತನಾಗಿರೋದ್ರಿಂದ ನೀನು ಧೈರ್ಯವಾಗಿ ಆ ಪಟ್ಟಣದಲ್ಲಿ ಆ ಜಾಗದಲ್ಲಿ ಕಾಲು ನೆಟ್ಟು ಕರ್ತನ ವಾಕ್ಯವು ಹೇಳ್ದಂತ ಕೇಳಿ ಕರ್ತನ ವಾಕ್ಯವನ್ನು ಅರಿಕೆ ಮಾಡಿ ಮಾಡಿ ವಾಕ್ಯವು ನಂಬ್ತಾ ನಂಬ್ತಾ ವಾಕ್ಯವೇ ನಿನ್ನಲ್ಲಿ ಕಾರ್ಯ ಮಾಡ್ತದೆ. ಎಷ್ಟು ಜನ ಹೇಳ್ತೀರಾ, ಆತ ನನ್ನ ಕುರುಬನಾಗಿರೋದ್ರಿಂದ ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ?
ಐ ಡೋಂಟ್ ಕೇರ್, ಐ ಡೋಂಟ್ ಫಿಯರ್. ನಾನು ಭಯ ಪಡೋದಿಲ್ಲ. ಯಾಕಂದ್ರೆ ಯೆಹೋವನೇ ನನ್ನ ಸಂಗಡ ಇರೋದ್ರಿಂದ, ಆತನು ಇವತ್ತು ನನ್ನ ಒಳಗಡೆ ವಾಸ ಮಾಡ್ತಿರೋದ್ರಿಂದ ನನಗೆ ಯಾವ ಕೊರತೆ ಇರೋದಿಲ್ಲ. ಯೇಸ್ವಾಮಿ ಆತನ 3 ವರ್ಷ ಸೇವೆ ಮಾಡುವಾಗ ಬರೀ ಶಿಷ್ಯರ ಜೊತೆ ಇದ್ದಿದ್ದಕ್ಕೆ ಅವ್ರು ಅಷ್ಟು ಆಶೀರ್ವಾದ ಅವ್ರು ಕಾಣಿದ್ರು. ಎಲ್ಲ ಕೊರತೆಗಳನ್ನು ಯೇಸು ಸಂಪೂರ್ಣವಾಗಿ ಬದಲಾಯಿಸಿದ. ಅವಾಗ ಅವರಿದೆ ಕಾನ ಅವ್ರ ಮದುವೆಯಲ್ಲಿ ದ್ರಾಕ್ಷರಸವಿಲ್ಲದೆ ಹೋಯ್ತು. ಆತನು ಹೇಳ್ತಾನೆ, ನೀವು ನೀರನ್ನು ಹಾಕಿ. ಕ್ಷಣ ಮಾತ್ರದಲ್ಲಿ ಎಲ್ಲ ಕಾರ್ಯ ನಡೀತದೆ. ನಾನು ಹೇಳ್ತೀನಿ, ಇವತ್ತು ಆ ಯೇಸು ಇನ್ನು ಹೊರಗಡೆ ಇಲ್ಲ. ಆತನ ಇವತ್ತು ನಿನ್ನ ಸಂಗಡದಿಂದ ಆತನ ಹೇಳ್ತೀನಿ, ನಾನು ಹೇಳೋದನ್ನು ನೀನು ನಂಬು. ನಾನು ನಿನ್ನ ಸಂಗಡದಿಂದ ನಿನ್ನ ಕೈ ಮುಖಾಂತರವಾಗಿ, ನಿನ್ನ ಮುಖಾಂತರವಾಗಿ ನಾನು ಅದ್ಭುತ ಕಾರ್ಯಗಳನ್ನು ಮಾಡಕ್ಕೆ ನಾನು ಸರ್ವಶಕ್ತನಾಗಿದ್ದೇನೆ. ಕೀರ್ತನೆ 34 ಅದರಲ್ಲಿ 9-10 ಓದ್ಕೊಳ್ಳೋಣ. ಕೀರ್ತನೆ 34 ಅದರಲ್ಲಿ ಬರೆಯಲ್ಪಟ್ಟಂತ 9-10 ವಚನ ಓದ್ಕೊಳ್ಳೋಣ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಓಕೆ, ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆಯೂ. ಇವಾಗ ನಾನು ಹೇಳ್ತೀನಿ, ನಾವು ಆತನಲ್ಲಿ ಭಯಭಕ್ತಿ ಅಲ್ಲ, ಆತನ ಜನರಲ್ಲ, ಆತನ ಮಕ್ಕಳೇ. ನೀವು ಕ್ರಿಸ್ತ ಯೇಸುವಿನ ಆತನ ಮಕ್ಕಳಾಗಿರೋದ್ರಿಂದ ನಿಮಗೆ ಯಾವ ಕೊರತೆಯೂ ಒಂದು ಇರೋದಿಲ್ಲ. ತನ್ನ ಜನರಿಗೆ ಆತನ ಇಷ್ಟು ಮಾಡ್ತಾನಂದ್ರೆ, ಇವತ್ತು ನಾವು ಆತನ ಮಕ್ಕಳಾಗಿದ್ದರಿಂದ ಇದಕ್ಕಿಂತ ಡಬಲ್ ಪ್ರಪೋರ್ಷನ್ ಆಗಿ ಆತನು ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿರೋದ್ರಿಂದ ವಾಕ್ಯದ ಬರ್ದಿದೆ, ಪ್ರಾಯದ ಸಿಂಹವು, ಅದು ಓದ್ಕೊಳ್ಳಿ 10ನೇ ಏನ್ ಬರ್ದಿದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾರು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಇವಾಗ ನಾನು ಹೇಳ್ತೀನಿ, ನೀವು ಇನ್ನು ಮೇಲೆ ಬೇಡಿಕೊಳ್ಳೋರಲ್ಲ, ನೀವು ಇನ್ನು ಮೇಲೆ ಕೇಳುವಂತವರಲ್ಲ. ಯೆಹೋವನ ಸನ್ನಿಧಿಯಲ್ಲಿ ನಂಬುವಂತ ಪ್ರತಿಯೊಬ್ಬರಿಗೆ ಯೆಹೋವನ ಸನ್ನಿಧಿಯಲ್ಲಿ ನಾವು ಆತನ ಮಕ್ಕಳಾಗಿರೋದ್ರಿಂದ, ಆತನ ಸಂಪೂರ್ಣ ಅಧಿಕಾರ ಈ ಸಭೆ ಮೇಲೆ ಇರೋದ್ರಿಂದ ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಹಳೆ ಒಡಂಬಡಿಕೆ ಹೇಳ್ತದೆ, ನೀನು ಭಯಭಕ್ತಿಯಿಂದ ಇರು, ನೀನು ಆತನ ಜನರು ದೂರವಾಗಿ. ಆದ್ರೆ ಹೊಸ ಒಡಂಬಡಿಕೆ ಹೇಳ್ತದೆ, ನೀನು ಆತನ ಜನರಲ್ಲ, ನೀನು ಬೇಡೋದು ಬೇಕಾಗಿಲ್ಲ, ಗೋಳಾಡೋದು ಬೇಕಾಗಿಲ್ಲ, ಯಾವಾಗ ಮಾಡ್ತೀಯ ಅಂತ ಕೇಳೋದು ಬೇಕಾಗಿಲ್ಲ. ನೀನ್ ಬಾಯಿ ತೆಗೆದು ನುಡಿದ ಕೂಡಲೇ ಎಲ್ಲ ಕಾರ್ಯಗಳು ಬದಲಾಗ್ತದೆ. ಯಾಕಂದ್ರೆ ನೀನು ಸಾಧಾರಣ ಮನುಷ್ಯನು ಇಲ್ಲವೇ ಇಲ್ಲ. ನೀನ್ ಅದ್ಭುತ ವಂಶನಾಗಿದ್ಯಾ, ನೀನು ವಿಶೇಷವಂತನಾಗಿದ್ಯಾ, ನೀನು ಕರೆಯಲ್ಪಟ್ಟನಾಗಿರೋದ್ರಿಂದ ನಾನು ಹೇಳ್ತೇನೆ, ನಿನ್ನ ಕೈ ಸಾಧಾರಣವಾದಂತ ಕೈ ಅಲ್ಲ. ಅದಕ್ಕೆ ಕ್ರಿಸ್ತ ಯೇಸುವಿನ ಮಹಿಮೆಯ ಐಶ್ವರ್ಯಕ್ಕೆ ತಕ್ಕ, ಬೇರೆ ಐಶ್ವರ್ಯ ಅಂತ ಬರ್ತಿಲ್ಲ. ಈ ಲೋಕದಲ್ಲಿ ಶ್ರೀಮಂತರಿದ್ದಾರೆ, ಐಶ್ವರ್ಯಂತರಿದ್ದಾರೆ, ಆದರೆ ಮಹಿಮೆ ಐಶ್ವರ್ಯಂತರಂತಿಲ್ಲ, ಮಹಿಮೆದ ಶ್ರೀಮಂತರಂತಿಲ್ಲ. ಆದ್ರೆ ನನ್ನ ಯೇಸು ಆತನ ಮಹಿಮೆಯ ಐಶ್ವರ್ಯಕ್ಕೆ ಪ್ರಭಾವಕ್ಕೆ ತಕ್ಕ ಹಾಗೆ. ಇವತ್ತು ಕೆಲವರು ನಿನಗೆ ಸಹಾಯ ಮಾಡ್ಬೋದು, ಅವರ ಕೆಪಾಸಿಟಿಗೆ ತಕ್ಕ ಹಾಗೆ ಸಹಾಯ ಮಾಡಲ್ಲ. ಏನು ನಿನಗೆ ಸ್ವಲ್ಪ ಕೊಡ್ಬೋದು, ಆದರೆ ನನ್ನ ತಂದೆ ತನ್ನಲ್ಲಿರುವಂಥ ಸರ್ವವನ್ನು ನಿನ್ನಲ್ಲಿ ಕೊಟ್ಟು ನಿನ್ನನ್ನು ಆಶೀರ್ವಾದದ ನಿಧಿಯಾಗಿ ಮಾಡಿ ನಿನ್ನ ತಲೆಯನ್ನು ಎತ್ತುವಂಥ ಒಳ್ಳೆ ತಂದೆ. ನಿನ್ನ ಮೇಲೆ ಯಾವುದೇ ಕಾರಣಕ್ಕೆ ಆತನಿಗೆ ಹೊಟ್ಟೆ ಕಿಚ್ಚಿಲ್ಲ. ನೀನ್ ಮಗನು ಮಗಳಾಗಿರಿಂದ ನಿನ್ನ ಮೇಲಕ್ಕೆ ಎತ್ತುವಂಥ ಒಳ್ಳೆ ತಂದೆ ಆಗಿದ್ದಾನೆ. ನಮ್ಮ ಇಂಗ್ಲಿಷಲ್ಲಿ ಬರ್ದಿದೆ, he does not withhold anything from the righteous. ನೀತಿವಂತನಿಂದ ಆತನು ಯಾವುದನ್ನು ಮುಚ್ಚೆ ಮರು ಮಾಡೋದಿಲ್ಲ, ಯಾವುದನ್ನು ಕೊಡದೆ ಬೇಡ ಸ್ವಲ್ಪವಾಗಿ ಕೊಡಲ್ಲ. ಆತನು ಒಂದು ಸತಿ ಕೊಟ್ರೆ ಧಾರಾಳವಾಗಿ ಆತನು ಪರಲೋಕದ ದ್ವಾರವನ್ನು ತೆರೆದು ಸಂಪೂರ್ಣವಾಗಿ ಕೊಡುವಂತ ಒಳ್ಳೆ ತಂದೆ ಆಗಿದ್ದಾನೆ. ಸಣ್ಣ ಪುಟ್ಟ ಕಾರ್ಯಕ್ಕೆಲ್ಲ ನೀವು ಅಳಬೇಡಿ. ನೀತಿವಂತನು ನಂಬಿಕೆಯಿಂದ ಬದುಕ್ತಾನಲ್ಲ, ನೀನ್ ನಂಬಿಕೆಯಿಂದ ದೃಢವಾಗಿ ಇರು. ವಾಕ್ಯದ ಬರೆದಿದೆ, ನಮ್ಮಲ್ಲಿ ಕೊಡಲ್ಪಟ್ಟಂತ ಆತ್ಮವು ಭಯದ ಆತ್ಮವಲ್ಲ, ದಿಗ್ಭ್ರಮದ ಆತ್ಮವಲ್ಲ, ಎದುರುವಂತ ಆತ್ಮವಲ್ಲ, ಅಪನಂಬಿಕೆದ ಆತ್ಮವಲ್ಲ, ನಂಬಿಕೆ ಶಿಕ್ಷೆಯುಳ್ಳದಂತ ಆತನ ಆತ್ಮವೇ ನನ್ನಲ್ಲಿರೋದ್ರಿಂದ ನಾನು ಪರಿಸ್ಥಿತಿಗಳು ನೋಡಿ ಎದರದಂತೆ. ಯೇಸು ಹೇಗೆ ಪರಿಸ್ಥಿತಿ ನೋಡಿ ಎದರಲಿಲ್ವೋ, ಇವತ್ತು ನಾನು ಹೇಳ್ತೀನಿ, ಈ ಲೋಕದಲ್ಲಿ ನಾನು ಒಬ್ಬಂಟಿಕನಾಗಿಲ್ಲ. ಆತನೇ ಇವತ್ತು ಈ ಗರ್ಭಗುಡಿಯಲ್ಲಿ ವಾಸ ಮಾಡ್ತಿರೋದ್ರಿಂದ, ಆತನೇ ಈ ಆಲಯದಲ್ಲಿ ಇರೋದ್ರಿಂದ, ಆತನೇ ನನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಿರೋದ್ರಿಂದ, ಆತನೇ ನನ್ನಲ್ಲಿ ಜೀವಿಸ್ತಿರೋದ್ರಿಂದ ನಾನು ಯಾಕೆ ಭಯ ಪಡಬೇಕು? ಆತನು ನನಗಾಗಿ ಎಲ್ಲವೂ ನೋಡಿಕೊಳ್ಳುವಂತ ಒಳ್ಳೆ ತಂದೆಯಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮೇಲಿದ್ರು. ಮೋಶೆ ಮುಖಾಂತರವಾಗಿ ಕೇಳಬೇಕಾಯ್ತು, ಯೋಶುವ ಮುಖಾಂತರ ಕೇಳಬೇಕಾಯ್ತು, ಸಮುವೇಲ್ ಮುಖಾಂತರ ಕೇಳಬೇಕಾಯ್ತು. ನಾವಿವತ್ತು ಅವರ ಜನರಲ್ಲ,
ಆತರ ಭಕ್ತರಲ್ಲ, ದಾಸರಲ್ಲ, ದೇವರ ಆಲಿನ ಹೊರಗಡೆ ಇರುವಂತರಲ್ಲ. ನಾನು ದೇವರ ಆಲದಲ್ಲಿ ನಡಲ್ಪಟ್ಟದ ಸಸಿಯಾಗಿರೋದ್ರಿಂದ, ನಾನು ಆತನ ಮಗನು ಮಗಳಾಗಿರೋದ್ರಿಂದ, ಆತನ ಮಹಿಮಾ ಐಶ್ವರ್ಯಕ್ಕೆ ತಕ್ಕ ಹಾಗೆ ಯಾರು ಸೆಂಟ್ರಲ್ ಇರೋದಂತೆ, ನಮ್ಮನ್ನ ಕಂಟ್ರೋಲ್ ಮಾಡದಂತೆ, ನಾನು ನೇರವಾಗಿ ಅಪ್ಪ ತಂದೆ ಅಂತ ಕೂಗುವಂತ ಅಧಿಕಾರವು ನನ್ನಲ್ಲಿರೋದ್ರಿಂದ ನಾನು ಹೇಳ್ತೀನಿ, ನಾನು ಕ್ರಿಸ್ತ ಯೇಸುವಿನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಎಲ್ಲ ಕೊರತೆಗಳು ನೀಗಿಸಲ್ಪಟ್ಟಿದೆ. ಅದೆಷ್ಟೇ ದೊಡ್ಡ ಸಾಲವಾಗಿರ್ಲಿ, ಅದೆಂಥದೇ ಪ್ರಾಬ್ಲಮ್ ಆಗಿರ್ಲಿ, ನೀನ್ ವಾಕ್ಯದಿಂದ ಹೇಳು, ಆತನ ಮಹಿಮೆ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಾನು ಎಲ್ಲ ರೀತಿಯಲ್ಲಿ ನಾನು ಹೆಚ್ಚಿಸಲ್ಪಟ್ಟ, ನಾನು ಎಲ್ಲ ರೀತಿಯಲ್ಲಿ ಯಾವ ಕೊರತೆ ಇಲ್ಲದಂತೆ, ನನ್ನ ಕೈಲಿ ಆಗಿರಂತ ಕಾರ್ಯವೂ ಒಂದಿಲ್ಲ. ಆತನು ನನ್ನ ಎಲ್ಲ ಕತ್ತಲೆಯನ್ನು ಬದಲಾಯಿಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಯೇಸುವಿಗೆ ಚೆನ್ನಾಗಿ ಗೊತ್ತಿತ್ತು ಆತನಿಗೆ ಎಂಥವನು ಅಂತ ಹೇಳಿ. ಇವತ್ತು ನಮಗೆ ಗೊತ್ತಿರಬೇಕು ನಾವು ಎಂಥವರು. ಯೇಸು ಇನ್ನು ಹೊರಗಡೆ ಇಲ್ಲ, ಆತನು ಇನ್ನು ಒಳಗಡೆ ಇದ್ದಾನೆ. ಆತನು ಹೇಳುವಾಗೆ, ಆತನು ಇರುವಾಗೆ ನೀನು ಸ್ವಲ್ಪ ನಿನ್ನ ಮೈಂಡ್ ಸೆಟ್ ಚೇಂಜ್ ಮಾಡಿದ್ರೆ ಸಾಕು, ದೇರ್ ವಿಲ್ ಬಿ ಅ ಕಂಪ್ಲೀಟ್ ಚೇಂಜ್ ಇನ್ ಯೋರ್ ಲೈಫ್. ಆತನು ಹೇಗಿದ್ದಾನಂತ ನೀನು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತದೆ. ಎಷ್ಟು ಜನ ನಂಬ್ತೀರಾ ಇವತ್ತು ಯೇಸು ನನ್ನ ಸಂಗಡದಂದ್ರೆ ಆತನ ನನ್ನ ಎಲ್ಲಾ ಕೊರತೆಗಳನ್ನು ಸಂಪೂರ್ಣವಾಗಿ ನೀಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ನಿಮ್ಮ ಪರಿಸ್ಥಿತಿಗಳು ನೋಡಿ ನೀವು ಎದುರ್ಕೋಬೇಡಿ. ನಿಮ್ಮ ಪರಿಸ್ಥಿತಿಗಳು ನೀನು ಎದುರಿಸುತ್ತಷ್ಟೇ. ಸೈತಾನಿಗೆ ಚೆನ್ನಾಗಿ ಗೊತ್ತು, ಇವರಲ್ಲಿ ಅಪನಂಬಿಕೆ ತುಂಬಿಸ್ಬಿಟ್ರೆ ಇವ್ರೇನು ಮಾಡ್ಬಿಡ್ತಾರೆ, ಆಶೀರ್ವಾದ ಕಳ್ಕೊಂತಾರೆ. ಅವಾಗ ಬಂದಿದೆ, ನಿಮ್ಮ ನಂಬಿಕೆ ಎಷ್ಟು ದೊಡ್ಡದಾಗಿರ್ಲಿ, ಬೆಟ್ಟದಂತಿರ್ಲಿ ಅಂತ ಬರ್ದಿದ್ಯಾ? ಈ ಫ್ಯಾನ್ ಹೈಟ್ ಅಷ್ಟು ಇರ್ಲಿ ಅಂತಿದ್ಯಾ? ಇಲ್ಲ ನಮ್ಮ ಈ ಫೋನು ಟ್ಯಾಬ್ ಅಷ್ಟು ಇರ್ಲಿ ಅಂತ ಬರ್ದಿದ್ಯಾ? ಅವಾಗ ಬಂದಿದೆ ಸಾಸಿವೆ ಕಾಳು. ಸಾಸಿವೆ ಕಾಳು ಎಷ್ಟು ದೊಡ್ಡದು ಹೇಳಿ? ಎಷ್ಟು ದೊಡ್ಡದು? ನಿಮ್ಮ ಕೈಯಲ್ಲಿ ಸ್ವಲ್ಪ ತೋರಿಸ್ರಿ, ಸಾಸಿವೆ ಕಾಳು ಎಷ್ಟು ದೊಡ್ಡದಾಗಿದೆ? ವಾಗ್ದ ಬರ್ದಿದೆ, ನಿಮ್ಮಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು, ನೀವು ದೇವರ ಮಹಿಮೆ ಏನ್ ಮಾಡಿರಿ ನೀವು. ಎಸ್, ನನ್ನ ಸಭೆ ನಿಮ್ಮನ್ನ ವಾಕ್ಯದ ಮುಖಾಂತರ ನಾನು ಬಲಪಡಿಸ್ತೀನಿ. ವಾಕ್ಯವನ್ನು ಆಧಾರವಾಗಿ ಇಟ್ಕೊಳ್ಳಿ. ನಿಮ್ಮ ಪ್ರಯಾಸ ಮುಖ್ಯವಲ್ಲ, ನಿಮ್ಮ ತಾಲಂತ್ ಮುಖ್ಯವಲ್ಲ, ನಿಮ್ಮ ಹತ್ರ ಏನಿದೆ ಅಂತ ಮುಖ್ಯವಲ್ಲ. ಕರ್ತನ ವಾಕ್ಯವು ನಿನ್ನಲ್ಲಿ ಇದ್ರೆ ಸಾಕು. ಈ ವಾಕ್ಯವು ನಿನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡಕ್ಕೆ ಅದು ಸರ್ವಶಕ್ತ. ಯಾಕೆ ವಾಕ್ಯ ಬರೆದಿದೆ, ನೀವು ಸತ್ಯವನ್ನು ಅರಿರಿ, ಸತ್ಯವು ನಿನ್ನನ್ನು ಏನ್ ಮಾಡ್ತದೆ? ಸತ್ಯವೇನ್ ಮಾಡ್ತದೆ? ಇವತ್ತು ನಾವು ಯಾವುದಕ್ಕೆ ನಾವು ಕಿವಿ ಕೊಡ್ತಿದ್ವಿ? ವಾಗ್ದ ಬರ್ದಿದೆ, ನಿನ್ನಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇರಲಿ, ನಿನ್ ಬೆಟ್ಟವನ್ನು ನೋಡಿ ಇದು ಕಿತ್ಕೊಂಡೋಗಿ ಸಮುದ್ರದಲ್ಲಿ ಬೀಳುವಂತ ಒಂದು ಅಪ್ಪಣೆ ಕೊಟ್ಟರೆ ಸಾಕು, ಅದು ಖಂಡಿತವಾಗ್ಲೂ ನೆರವೇರ್ತದೆ. ಯಾಕಂದ್ರೆ ನಿನ್ನ ನಂಬಿಕೆ ದೊಡ್ಡದಾಗಿದೆ. ನಾನು ಆಗ್ಲೇ ಹೇಳ್ದೆ, ಈ ನಂಬಿಕೆ ಬರ್ಬೇಕಂತ ನಾವು ಸರ್ಕಸ್ ಮಾಡಬೇಕಾಗಿಲ್ಲ. ನಂಬಿಕೆ ಹುಟ್ಟಿಸುವಾತನ ಯಾರಾಗಿದ್ದಾರೆ? ನೀನು ಯೇಸುವನ್ನು ದೃಷ್ಟಿಸಿ ನೋಡ್ತಾ ನೋಡ್ತಾ ವಾಕ್ಯದ ಬರೆದಿದೆ, ಅವರ ಮುಖಗಳು ಲಜ್ಜೆ ಪಟ್ಟದಿಲ್ಲ, ಅವರ ತಲೆಗಳು ಕೆಳ ಬಾಗಲ್ಪಟ್ಟದಿಲ್ಲ. ವಾಕ್ಯದ ಬರೆದಿದೆ, ನೀತಿವಂತನು ಒಂದು ಸತಿನು ಬೀದಿಗೆ ಹೋಗಿ ಭಿಕ್ಷೆ ಬೇಡ ನಾನು ಕಾಣಲಿಲ್ಲ, ಆತನ ಮಕ್ಕಳು ಮಾಡೋದಿಲ್ಲ. ಯಾಕಂದ್ರೆ ಆತನು ನಮ್ಮನ್ನ ಒದಗಿಸುವಂತ ಒಳ್ಳೆ ತಂದೆ ಆಗಿರೋದ್ರಿಂದ ನಮ್ಮನ್ನ ಬೀದಿಯಲ್ಲಿ ಅರ್ಧದಲ್ಲಿ ಬಿಡುವಂತ ತಂದೆ ಅಲ್ಲ, ನಿನ್ನನ್ನ ಏರಾಳವಾಗಿ ಸಮೃದ್ಧಿಯಾಗಿ ಆಶೀರ್ವಾದಂತ ಒಳ್ಳೆ ತಂದೆಯಾಗಿದ್ದಾನೆ. ಆತನ ಹೆಸರು ಎಬಿನೇಜರ್, ಎಲ್ ಶಡಾಯ್, ಸರ್ವಶಕ್ತ ದೇವರು. ನಿನ್ನೆಯು ಇವತ್ತಿಗೂ ನಾಳೆಗೂ ತನ್ನ ಮಾತನ್ನು ಬದಲಾಯಿಸಿರುವಂತ ಒಳ್ಳೆ ತಂದೆಯಾಗಿದ್ದಾನೆ. ನೀನ್ ಮಾಡುವಂತ ಕಾರ್ಯಕ್ಕೆ ಆಯ್ತು ನ್ಯಾಯ ತೀರಿಸುವಂತ ದೇವರಲ್ಲ. ಓ ನಿನಗೆ ಮಾಡ್ದ ಮತ್ತೆ ನಾನು ಇವತ್ತು ನಿನ್ಗೆ ಆಶೀರ್ವಾದ ಕೊಡಲ್ಲ, ಬೇಡ ಹೋಗು. ಒಳ್ಳೆ ತಂದೆ, ಸಂಪೂರ್ಣವಾಗಿ ಏರಾಳವಾದ ದಾನಗಳಿಂದ ನಿನ್ನ ಅನುಗ್ರಹಿಸುವಂತ ಆಶೀರ್ವದಿಸುತ್ತ ಒಳ್ಳೆ ತಂದೆ ಆಗಿದ್ದಾನೆ. ಇನ್ನ ಮೇಲೆ ನಾವು ಭಕ್ತರಾಗಿ ಗೋಳಾಡದಂತೆ, ಭಕ್ತರಾಗಿ ಕೇಳದಂತೆ, ಭಿಕ್ಷೆ ಬೇಡದಂತೆ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಒದಗಿಸಲ್ಪಟ್ಟಿದ್ದೇನೆ, ನಾನು ಕರೆಯಲ್ಪಟ್ಟವನು, ನಾನು ಆಶೀರ್ವದಿಸಲ್ಪಟ್ಟನು, ನನ್ನ ಕೈಯಲ್ಲಿ ಅಧಿಕಾರವು ಶಕ್ತಿಯು ಸಾಮರ್ಥ್ಯವಿರೋದ್ರಿಂದ, ಆತನ ಮಹಿಮೆ ಪ್ರಭಾವ ನನ್ನ ಕೈಲಿರೋದ್ರಿಂದ ನಾನೇ ನುಡಿತೀನಿ, ನಾನೇ ಮಾಡ್ತೀನಿ. ನಾನು ಕರ್ತನ ವಾಕ್ಯವನ್ನು ನುಡಿತೀನಿ. ಆ ಕಾರ್ಯವು ನೆರವೇರೋವರೆಗೂ ನಾನು ನಂಬಿಕೆಯಿಂದ ದೃಢಚಿತ್ತನಾಗಿ ಇರ್ತೇನೆ. ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಕೆಲವರು ನಂಬಿಕೆ ಇಡ್ತಾರೆ, 1 ದಿನ 2 ದಿನ 3 ದಿನ 1 ತಿಂಗಳು, ಅದಾಗಿಲ್ಲ ಅಂದ್ರೆ ಹಂಗಲ್ಲ. ನಿನ್ನ ನಂಬಿಕೆಯಲ್ಲಿ ಹೆಚ್ಚಿಸ್ತಾನೇ ಇರ್ಬೇಕು. ನಿನಗೆ ಚೆನ್ನಾಗಿ ಗೊತ್ತಿರಬೇಕು, ನನ್ನ ತಂದೆಯು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಆತನು ಮಾಡಕ್ಕೆ ಸರ್ವಶಕ್ತನಾಗಿರೋದ್ರಿಂದ ನಾನು ಭಯ ಪಡದಂತೆ, ಅರ್ಜೆಂಟಾಗಿ ಮಾಡದಂತೆ ನನ್ನ ತಂದೆಯು ಮಾಡಕ್ಕೆ ಸರ್ವಶಕ್ತನಾದ ನಾನು ಶಾಂತಲಾಗಿ ಕಾಯ್ದಿರ್ತೀನಿ. ಆತನು ಎಲ್ಲವನ್ನೂ ಮಾಡಕ್ಕೆ ಸರ್ವಶಕ್ತನಾಗಿದ್ದಾನೆ. ಒಂದು ವೇಳೆ ನಿನ್ನ ಪ್ರಾರ್ಥನೆ, ನಿನ್ನ ಪಾಯಿಂಟ್ಸ್ ಕೇಳ್ತಾನೆ ಇರ್ಬೇಕು, ಯಾವಾಗುತ್ತೆ ಅವಸರದಿಂದ
ಆ ಥರ ಮಾಡಕ್ ಹೋಗ್ಬೇಡಿ. ನೀತಿವಂತನು ನಂಬಿಕೆಯಿಂದ ಬದುಕ್ತಾನದಿಂದ ನಿನ್ನ ಬಾಯಲ್ಲಿ ಜೀವವು ಮರಣದಿಂದ ನೀನ್ ವಾಕ್ಯವನ್ನು ಹೇಳು. ಜೀವವುಳ್ಳ ವಾಕ್ಯದ ಅನುಸಾರವಾಗಿ ನಿನ್ ವಾಕ್ಯವನ್ನು ನುಡಿತಾ ನುಡಿತಾ ವಾಕ್ಯವೇ ನಿನಗಾಗಿ ಕಾರ್ಯ ಮಾಡ್ತದೆ. ವಾಗ್ದೆ ಕೇಳ್ತಾರೆ, ಯೇಸು ಹೇಳ್ತಾರೆ, ಮಗಳೇ, ಸ್ತ್ರೀಯೇ, ನಿನ್ನ ನಂಬಿಕೆಯೇ ನಿನ್ನ ಗುಣಪಡಿಸುತ್ತ. ಒಂದು ಬ್ಲಡ್ ಕ್ಯಾನ್ಸರ್ ಸ್ತ್ರೀ ಎಷ್ಟೋ ವರ್ಷದಿಂದ ಕಷ್ಟಪಡ್ತಿದ್ಲು. ಅವಳು ನಂಬದ್ಲಂತೆ, ನಾನು ಯೇಸುನ ವಸ್ತ್ರವನ್ನು ಮುಟ್ಟಿದ್ರೆ ಸಾಕು ನನಗೆ ಚೆನ್ನಾಗಾಗ್ತದೆ. ಒಬ್ಬ ಸಾಧಾರಣದಂತ ಒಂದು ಲೇಡಿನೇ ಆ ಥರ ಯೋಚನೆ ಮಾಡೋದಂದ್ರೆ ನಾವಿನ್ನೂ ಆ ಸ್ಥಿತಿಯಲ್ಲಿಲ್ಲ. ನಾವು ಆತನ ಮಗನೂ ಮಗಳಾಗಿದ್ದೇವೆ. ನಾನು ಸ್ವಲ್ಪ ಮಾಡ್ರೆ ನಾನು ಹಂಗ್ ಮಾಡಂತ ಹೇಳಕ್ ಹೋಗ್ಬೇಡಿ. ಐ ಆಮ್ ಇಸ್ ಚೈಲ್ಡ್. ನಾನು ಈಗ ವಾಕ್ಯವನ್ನು ನುಡಿತೇನೆ. ಅಧಿಕಾರದಿಂದ ತುಂಬಲ್ಪಟ್ಟಂತ ಆತನ ಕುಮಾರಿ ಆಗಿರೋದ್ರಿಂದ ನಾನು ವಾಕ್ಯವನ್ನು ನುಡಿಯುವಾಗ ವಾಕ್ಯವು ಖಂಡಿತವಾಗಿ ಕಾರ್ಯ ಮಾಡೇ ಮಾಡ್ತದೆ. ಆ ಕಾಲದಲ್ಲಿ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಆಗ್ಬೇಕಂದ್ರೆ ಯೇಸು ಹತ್ರ ಜನರು ಓಡ್ ಬರ್ತಿದ್ರು. ಅದನ್ನ ಹೇಳ್ತೀನಿ, ಅದೇ ಯೇಸು ಇವತ್ತು ನಿನ್ನ ಒಳಗಡೆ ಇರೋದ್ರಿಂದ ನೀನ್ ಯಾವ ಜಾಗಕ್ಕೆ ಹೋಗಿ ಹೆಂಗ್ ಮಾಡೋಣ ಯಾವ ತರ ಅಂತ ಅಳದ್ಬೇಕಾಗಿಲ್ಲ. ನೀನಿರುವಂತ ಸ್ಥಳಗಳಲ್ಲಿ ಯೇಸು ಎಂಬ ನಾಮವನ್ನು ಹೇಳಿದ ಕೂಡಲೇ ಎಲ್ಲಾ ಬಾಗಿಲುಗಳು ತೆರೆಯಲ್ಪಡ್ತದೆ. ಅದಕ್ಕೆ ಯಾವಾಗ ಬರ್ದಿದೆ, ಈಗೋ ನಾನು ಬಾಗಿಲನ್ನ ತಟ್ಟುತ್ತಿದ್ದೇನೆ, ನೀನು ಆ ಸ್ವರವನ್ನು ಕೇಳಿ ನಿನ್ನ ಬಾಗಿಲು ತೆರೆದ್ರೆ ಸಾಕು, ನಾನು ನನ್ನ ತಂದೆಯು ನನ್ನ ಪವಿತ್ರಾತ್ಮನ ನಿಮ್ಮ ಸಂಗಡ ಬಂದು ಊಟವನ್ನು ಮಾಡ್ತೆ. ನಾನು ಹೇಳ್ತೀನಿ, ಈ ಆಲಯವು ಸಾಧಾರಣವಂತ ಆಲಯವಲ್ಲ, ಈ ಮನೆಯು ಸಾಧಾರಣವಂತ ಮನೆಯಲ್ಲ, ಯೆಹೋವನು ವಾಸಿಸುವಂತ ಸ್ಥಳವಾಗಿರೋದ್ರಿಂದ ಈ ಜಾಗದಲ್ಲಿ ಆತನು ಜೀವವುಳ್ಳ ದೇವರು ಇಲ್ಲಿರೋದ್ರಿಂದ ನನ್ನಲ್ಲಿ ಯಾವ ಕೊರತೆಯೂ ಇಲ್ಲ. ನಾವು ಯಾವಾಗಲೂ ವಾಕ್ಯದಿಂದನೇ ನಮ್ಮ ಪರಿಸ್ಥಿತಿಗಳನ್ನ ಜಯಿಸರಾಗಿ ನಾವಿರ್ಬೇಕು. ಸೈತಾನ್ ಬಂದು ಯೇಸು ಹೇಳ್ತಾನೆ, ನೀನು ಹೊಟ್ಟೆ ಹಸ್ತಿದೆ, ಈ ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು. ವಾಕ್ಯದ ಬರ್ದಿದೆ, ನೀತಿವಂತನು ಆತನು ಮನುಷ್ಯನು ತಿನ್ನುವಂತ ರೊಟ್ಟಿಯಿಂದ ಆತನು ಬದುಕುದಿಲ್ಲ, ಕರ್ತನ ಮಾತಿಂದ ಬರುವಂತ ವಾಕ್ಯದಿಂದಲೇ ಆಹಾರದಿಂದಲೇ ಆತನು ಬದುಕುವಂತನಾಗಿರಿಂದ ಇವತ್ತು ನಾನು ನಿಮ್ಮನ್ನ ನೋಡಿ ಹೇಳ್ತೀನಿ, ನೀನ್ ಕರ್ತನ ವಾಕ್ಯನ ಬಿಗಿಯಾಗಿ ಇಡ್ಕೊ. ಹೆಚ್ಚಾಗಿ ವಾಕ್ಯವನ್ನು ಓದ್ರಿ, ಹೆಚ್ಚಾಗಿ ವಾಕ್ಯದಲ್ಲಿ ಓದೋದ್ರಲ್ಲಿ ಸಮಯನ ಕಳೆರಿ. ವಾಕ್ಯದಲ್ಲಿ ನೀವು ಹೆಚ್ಚಾಗಿ ಸಮಯನ ಕೊಟ್ಟು ನೋಡ್ರಿ, ಅದರಲ್ಲಿರುವಂಥ ವಿಶೇಷತೆ ಬೇರೆತೆ ಆಗಿದೆ. ಪಾಸ್ಟರ್ ಯಾವಾಗಲೂ ಹೇಳೋರು, ನೀವು ಬೈಬಲ್ ನೆತ್ತು ನೋಡಿ, ಒಂದು ದಿನ ವಾಕ್ಯ ನೀವು ನೆತ್ತುತ್ತದೆ. ಅಂದ್ರೆ ಸುಮ್ಮನೆ ಎತ್ಕೊಂಡು ವ್ಯಾನಿಟಿ ಬ್ಯಾಗಲ್ಲಿ ಇಡುವಂಥದ್ದಲ್ಲ. ಅವ್ರು ಹೇಳ್ತಿರೋದು, ನೀನ್ ವಾಕ್ಯವನ್ನು ಓದ್ತಾ ಓದ್ತಾ ಆಗಲು ಇರಲು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋನು ಆತನು ಏನಾಗಿದ್ದಾನೆ ನಿಮಗೆ ವಾಕ್ಯ ಮರ್ತೋಗಿದೆ. ಹಗಲು ಇರಲು ಕರ್ತನ ವಾಕ್ಯವನ್ನು ಧ್ಯಾನ ಮಾಡೋನು ಆತನು ಎಷ್ಟೋ ಧನ್ಯನಾಗಿದೆ. ನಾವೆಂದಿಲಿಂದ ಹೆಚ್ಚಾಗಿ ಇನ್ನು ಈ 6 months ನಮಗೆ ಟೈಮ್ ಇದೆ, ವಾಕ್ಯದಲ್ಲಿ ಏರಾಳವಾಗಿ ಬೆಳೆಯೋಣ, ವಾಕ್ಯದಲ್ಲಿ ಮುಳುಗಲ್ಪಡೋಣ, ವಾಕ್ಯದಲ್ಲಿ ಬೇರೂರಲ್ಪಡೋಣ. ನಾನು ಹೇಳ್ತೀನಿ, ನೀನು ವಾಕ್ಯದಲ್ಲಿ ಬೇರೂರಲ್ಪಡಂತ ಮನುಷ್ಯನಾಗಿದ್ರೆ ನಿನ್ನ ದೃಷ್ಟಿ ಆತ್ಮಿಕವಾದ ದೃಷ್ಟಿಯಾಗಿರ್ತದೆ. ನಿನಗೆ ಚೆನ್ನಾಗಿ ಗೊತ್ತಾಗ್ತದೆ ಆತನು ಎಲ್ಲವನ್ನು ತನ್ನ ಕಾಲಿನ ಕೆಳಗಡೆ ಹಾಕಿರೋದ್ರಿಂದ ನಾನು ನಿನ್ನ ಮೇಲೆ ಅಳೋದಿಲ್ಲ, ನಾನು ನಿನ್ನ ಮೇಲೆ ಗೋಳಾಡೋದಿಲ್ಲ, ನಾನು ನಿನ್ನ ಮೇಲೆ ಅಪನಂಬಿಕೆ ಪಡೆದಿಲ್ಲ. ನಾನು ಸುಮ್ಮನೆ ನನ್ನ ಜಾಗದಲ್ಲಿ ನಿಂತ್ಕೊತಾನೆ, ಆತನು ಎಲ್ಲವನ್ನು ಮಾಡಿ ಮುಗಿಸಿರೋದನ್ನ ನನ್ನ ಕಣ್ಣಾರು ನಾನು ನೋಡ್ತೇನೆ. ನೀನ್ ವಾಕ್ಯದಿಂದ ತುಂಬಲ್ಪಡದೆ ಹೋದಾಗ ಕರ್ತನು ಮಾಡಿದಂತ ಉಪಕಾರ ನಿನ್ನ ಕಣ್ಣಲ್ಲಿ ಕಾಣಕ್ಕಾಗಲ್ಲ. ನೀನ್ ವಾಕ್ಯದಲ್ಲಿ ಪ್ರವೀಣತೆ ಆಗದೆ ಹೋದಾಗ, ನೀನು ವಾಕ್ಯದಲ್ಲಿ ಬೇರೂರದೆ ಪಡೆದೆ ಹೋದಾಗ ನೀನ್ ಬಾಯ್ತಿದ್ದು ವಾಕ್ಯವನ್ನು ಮಾತಾಡಕ್ಕಾಗೋದಿಲ್ಲ. ಅದಕ್ಕೆ ಯಾವಾಗ ಬರ್ದಿದೆ, ನಿಮ್ಮ ಬಾಯಲ್ಲಿ ನಾನು ಏನ್ ಮಾಡಿದ್ದೇನೆ, ಜೀವವನ್ನು ಮರಣವನ್ನು ಮಲಿಟ್ಟಿರೋದ್ರಿಂದ ನೀನ್ ಕರ್ತನ ವಾಕ್ಯವನ್ನು ನಡೆಯೋದಾದ್ರೆ ನೀನ್ ಬಾಯ್ತಿದ್ದ ಕೂಡಲೇ ಜೀವಕ್ಕೆ ಸಂಬಂಧಪಟ್ಟಂತ ಕಾರ್ಯವನ್ನೇ ಮಾತಾಡ್ತೇನೆ. ಸಭೆ, ನಾನು ಹೇಳ್ತೀನಿ, ಎಷ್ಟೇ ಮೋಸದ ಪರಿಸ್ಥಿತಿ ಆಗಿರಲಿ, ಎಷ್ಟೇ ಕಠಿಣವಾದ ಕಷ್ಟವಾದ ಪರಿಸ್ಥಿತಿ ಆಗಿರಲಿ, ಕಣ್ಣೀರೇ ಆಗಿರಲಿ, ಯಾವುದೇ ಕಾರಣಕ್ಕೂ ನಿನ್ನ ಬಾಯಿಂದ ಅಪನಂಬಿಕೆ ಮಾತು, ಜೀವವು ಇಲ್ಲದ ಮಾತು ಬರದಂತೆ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಆತನು ನನ್ನ ಕುರುಬನಾಗಿರೋದ್ರಿಂದ ನನ್ನನ್ನು ಎಂದಿಗೂ ಆತನು ಅರ್ಧದಲ್ಲಿ ಕೈ ಬಿಡುವಂತ ದೇವರಲ್ಲ, ನನ್ನನ್ನು ಸಂಪೂರ್ಣವಾಗಿ ನಡೆಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಈ ಮರವು, ಈ ಗಿಡವು ದೇವರ ಆಲದಲ್ಲಿ ನಡೆಯಲ್ಪಟ್ಟದ ಸಸಿಯಾಗಿರಿಂದ ಯಾವ ಕೊರತೆ ಇಲ್ಲದಂತೆ, ಯಾವ ಪ್ರಾಬ್ಲಮ್ ಇಲ್ಲದಂತೆ ಸಂಪೂರ್ಣವಾಗಿ ನಡೆಸಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಡ್ಯಾಡಿ ಮಮ್ಮಿ ನಿನಗೆ ಕೊಡದೇ ಇರ್ಬೋದು,
ನಿನ್ನ ಕೆಲಸವು ನಿನ್ನ ಅಗತ್ಯವನ್ನು ಸಂಧಿಸದೇ ಇರ್ಬೋದು. ನನ್ನ ಯೇಸು ಆತನು ಸಾಧಾರಣ ದೇವರಲ್ಲ. ಆತನ ಮಹಿಮೆ ಐಶ್ವರ್ಯಕ್ಕೆ ಪ್ರಭಾವಕ್ಕೆ ತಕ್ಕ ಹಾಗೆ ನಿನಗೆ ಎಲ್ಲವೂ ಒಣಗಿಸಿಕೆ ಆತನು ಸರ್ವಶಕ್ತನಾಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರೈಸುವಂತ ಒಳ್ಳೆ ತಂದೆ ಆಗಿದ್ದಾನೆ. ಆತನ ಕೈಯಲ್ಲಿ ಆಗದಿರೋಂಥ ಕಾರ್ಯವೂ ಒಂದಿಲ್ಲ. ನೀನ್ ವಾಕ್ಯವನ್ನು ನಂಬು. ಆತನು ಮಾಡಿದ್ದಾನೆ, ಮಾಡಿ ಮುಗಿಸಿದ್ದಾನೆ. ಆತನು ಎಬಿನೇಸರ್, ಎಲ್ ಹೀರೆ, ಆತನು ಒದಗಿಸುವಂತ ಒಳ್ಳೆ ತಂದೆ ಆಗಿರೋದ್ರಿಂದ ನಾನು ಭಯ ಪಡೋದಿಲ್ಲ, ಅಪನಂಬಿಕೆ ಪಡೋದಿಲ್ಲ. ಇದಾಗ್ಲಿ ಅಂತ ಅರ್ಜೆಂಟ್ ಮಾಡೋದಿಲ್ಲ. ನೀತಿವಂತನಿಗೆ ಚೆನ್ನಾಗಿ ಗೊತ್ತು ಆತನ ಪ್ರಾರ್ಥನೆಯು ಬಹು ಬಲವುಳ್ಳ ಪ್ರಾರ್ಥನೆ ಆಗಿರೋದ್ರಿಂದ ಆತನ ನುಡಿದ ಕೂಡಲೇ ಎಲ್ಲ ಬಾಗಿಲು ತೆರೆಯಲ್ಪಡ್ತದ. ವಾಗ್ದ ಬರ್ತಿದೆ, ನೀತಿವಂತನು 7 ಸತಿ ಆತನು ಬಿದ್ದರು, ಆತನು 7 ಸತಿ ಜಯದಿಂದನೇ ಆತನ ಎದ್ದೇಳ್ತಿರಿಂದ. ನಾನು ಹೇಳ್ತೀನಿ ಸಭೆಯೇ, ಇನ್ಮೇಲೆ ನೀವು ವಾಕ್ಯದಲ್ಲೇ ಧೈರ್ಯಗೊಳ್ರಿ. ಆ ರೀಲ್ಸು ಈ ರೀಲ್ಸು ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಅದರಿಂದ ನೋಡಿ ನೀವು ಉತ್ತೇಜನ ಪಡಬೇಡಿ. ವಾಕ್ಯವನ್ನು ಚೆನ್ನಾಗಿ ಓದ್ರಿ. ನೀನು ವಾಕ್ಯದಿಂದ ಓದ್ತಾ 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 ವಾಕ್ಯದಿಂದ ನಿನಗೆ ಉತ್ತೇಜನ ಬರ್ತದೆ. ವಾಕ್ಯ ಓದ್ತಾ 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 ವಾಕ್ಯದಿಂದ ನಿನಗೆ ಜೀವವು ಉತ್ಪತ್ತಿ ಆಗ್ತದೆ. ಆಗ ನೀನು ನಿಲ್ಲುವಂಥ ಸ್ಥಳದಲ್ಲಿ ಅದು ಮರಣದ ಹಾದಿನೇ ಆಗಲಿ, ನಿನಗೆ ಚೆನ್ನಾಗಿ ಗೊತ್ತು. ಮರಣದ ಹಾದಿಯಲ್ಲಿ ನಾನು ಹಾದು ಹೋದರು ಆತನು ನನ್ನ ಸಂಗಡನ ನಾನು ಭಯ ಪಡೋದಿಲ್ಲ. ಯಾಕಂದ್ರೆ ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಆತನು ಬದಲಾಯಿಸಕ್ಕೆ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ವಾಗ್ದ ಬಂದಿದೆ, ನಾವು ಆತನನ್ನು ನಂಬೋದಾದ್ರೆ ಆತನಕ್ಕಿಂತ ಡಬಲ್ ಆಗಿ ಮಾಡಕ್ಕೆ ನಾವು ಯಾಕಂದ್ರೆ ಆತನ ಇವತ್ತು ನನ್ನ ಸಂಗಡ ಇದ್ದಾನೆ. ನೀನು ಬೆಳಿಗ್ಗೆ ಯಾವಾಗಲೂ ಎದ್ದೇಳುವಾಗ, ನಾನು ಲಾಸ್ಟ್ ಟೈಮ್ ಹೇಳಿದೆ, ಕನ್ನಡಿ ನೋಡುವಾಗ ನೀನು ಹೇಳ್ಬೇಕು, ನಾನು ಅದ್ಭುತವಾಗಿ, ವಿಚಿತ್ರವಾಗಿ, ಸುಂದರವಾಗಿ ಆತನೇ ಈ ಆಲಯದಲ್ಲಿರೋದ್ರಿಂದ ನಾನು ಇನ್ನು ಹಳೆ ಮನುಷ್ಯನಲ್ಲ, ನಾನು ಕ್ರಿಸ್ತ ಯೇಸುನಲ್ಲಿ ನೂತನ ಸ್ವಭಾವ ಆಗಿರೋದ್ರಿಂದ ಆತನೇ ನನ್ನಲ್ಲಿ ವಾಸ ಮಾಡ್ತಿರೋದ್ರಿಂದ ನನಕ್ಕಿಂತ ಡಬಲ್ ಆಗಿ 1000 ಪಟ್ಟು ನನ್ನ ಹತ್ರ ಯಾವ ಪವರ್ ಇಲ್ಲ. ಆತನ ಪವರೇ ನನ್ನಲ್ಲಿ ಆಕ್ಟಿವೇಟ್ ಆಗ್ತಿರೋದ್ರಿಂದ ಆತನು ಎಲ್ಲವನ್ನು ಮಾಡಕ್ಕೆ ಸರ್ವಶಕ್ತನಾಗಿದ್ದಾನೆ. ಫಿಲಿಪ್ಪದ ಪತ್ರಿಕೆಯಲ್ಲಿ ಹೇಳ್ತದೆ, ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಕ್ಕೆ ಏನಾಗಿದ್ದೇನೆ. ಕ್ರಿಸ್ತನು ನನ್ನಲ್ಲಿ ಇದ್ಕೊಂಡು ನಾನು ಎಲ್ಲವನ್ನು ಮಾಡಕ್ಕೆ, ಎಸ್, ಅದು ಚೆನ್ನಾಗಿ ಜ್ಞಾಪಕ ಇರಲಿ. ಕ್ರೈಸ್ಟ್ ಇನ್ ಮೀ, ಆತನು ನನ್ನ ಸಂಗಡದಿಂದ ನಾನು ಎಲ್ಲವನ್ನು ಮಾಡಕ್ಕೆ ಸರ್ವಶಕ್ತ. ಒಂದೇ ವೇಳೆ ನಿನ್ನ ಮುಂದೆ ಇರುವಂಥ ಕಾರ್ಯಗಳು ಸತ್ತೋಗಿರ್ಬೋದು, ಎಲ್ಬು ಕೂಡಾಗಿ ಎಲ್ಲ ಚೂರಾಗಿರ್ಬೋದು. ಇವತ್ತು ನಾನು ಹೇಳ್ತೀನಿ, ಕರ್ತನ ನನ್ನ ಪ್ರವಾದಿಯಾಗಿ ಕರೆದಿದ್ದಾನೆ, ಆತನ ಯಾಜಕನಾಗಿ ಕರೆದಿದ್ದಾನೆ, ಮಗನು ಮಗಳಾಗಿ ಕರೆದಿದ್ದಾನೆ. ಇವತ್ತು ಕರ್ತನ ವಾಕ್ಯ ನಿನ್ನ ಮುಂದೆ ನೇರವಾಗಿ ಬರ್ತಿದೆ. ನೀನ್ ನಿಂತು ವಾಕ್ಯವನ್ನು ನೋಡಿ ಆ ಸತ್ತಂತ ಎಲ್ಬು ಕೂಡಿಗೆ ಎಲ್ಲವೂ ಜೀವ ಉತ್ಪತ್ತಿಯಾಗಿ ಅದೆಲ್ಲವೂ ಜೀವಕ್ಕೆ ಅದು ಬರ್ತದೆ. ಯಾಕಂದ್ರೆ ನಿನ್ನ ಕೈಯಲ್ಲಿ ಸರ್ವ ಅಧಿಕಾರವಿರೋದ್ರಿಂದ ನೀನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಲೋಕವು ಹೇಳುವಂಥ ಮಾತಿಗೆ ನಾವು ಕಿವಿ ಕೊಡೋದು ಬೇಡ. ನಿನ್ನ ಮನಸ್ಸು ಏನು ಹೇಳುತ್ತೆ ಅದಕ್ಕೆ ಕಿವಿ ಕೊಡೋದು ಬೇಡ. ನಿನ್ನ ಪರಿಸ್ಥಿತಿ ಏನು ಹೇಳುತ್ತೆ ಅದಕ್ಕೆ ನೀನು ಕಿವಿ ಕೊಡಬೇಡ. ಕರ್ತನ ವಾಕ್ಯವು ಏನು ಹೇಳ್ತದೆ, ಆತನ ಕುರುಬನಾಗಿದ್ದಾನೆ, ಆತನನ್ನು ಬೇಡುವವರು ಆತನ ಮಕ್ಕಳಾಗಿರೋದ್ರಿಂದ ನಾವು ಯಾವುದಕ್ಕೂ ಏನು ಮಾಡೋದಿಲ್ಲ, ಕೊರತೆ ಪಡೋದಿಲ್ಲ. ಇವಾಗ ನಾವು ಕೇಳಿದಂಥ ವಾಕ್ಯಕ್ಕೂ ಸತ್ಯಗೆ ಒಪ್ಪಿಸ್ಕೊಂಡು ನಾವೆಲ್ಲ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ, ದೇವರೇ ನೀ ನನ್ನ ಕುರುಬನಾಗಿರೋದು